ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೃತ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇಲ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ, ನಾನು ಇವತ್ತು ಮಾತಾಡ್ತಿರೋ ವಿಷಯ ಬಂದು ಮಗುವಿನ ಸ್ಕಿನ್ ಕಲರ್ ಅಥವಾ ಮಗುವಿನ ಸ್ಕಿನ್ ಟೆಕ್ಸ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಈಗಿನ ಸಿನಾರಿಯೋಲ್ಲಿ ಇರುವಂಥದ್ದು ಎರಡೇ ಟೆನ್ಷನ್. ಫಸ್ಟ್ ಒನ್, ನಾವು ಹೆಲ್ದಿಯಾಗಿ ಇರುವಂತಹ ಮಗುಗೆ ಜನ್ಮ ಕೊಡಬೇಕು ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು, ನಮ್ಮ ಮಗು ಸ್ವಲ್ಪ ಮುದ್ದಾಗಿ ಕ್ಯೂಟ್ ಆಗಿ ಫೇರ್ ಆಗಿ ಇರಬೇಕು ಅನ್ನೋವಂಥದ್ದು. ಇದು ಎಲ್ಲ ಪೇರೆಂಟ್ಸಿಗೂ ಇರುತ್ತೆ, ಎಲ್ಲ ತಾಯಂದ್ರಿಗೂ ಇರುತ್ತೆ. ಆದರೆ ಏನಾಗುತ್ತೆ, ನಮ್ಮ ಮಗುವಿನ ಸ್ಕಿನ್ ಕಲರ್ ಬಂದು ಡಿಸೈಡ್ ಆಗುವಂಥದ್ದು ಅವನ ಜೀನ್ಸ್ ಮೇಲೆ, ಅಪ್ಪ ಅಮ್ಮ ಯಾವ ಕಲರ್ ಇರ್ತಾರೆ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಯಾವಾಗ ನಮಗೆ ಈ ಟೆನ್ಷನ್ ಶುರು ಆಗುತ್ತೆ ಅಂದರೆ, ಮಗು ಹುಟ್ಟಿದ ಮೇಲೆ ನೋಡೋಕೆ ಬಂದವರು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫಸ್ಟ್ ಮಗುನ ನೋಡಿದ ತಕ್ಷಣ ಓ ಯಾರ ಕಲರ್ ಇದೆ ಮಗು, ಯಾರ ಥರ ಇದೆ, ಇದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ನಾವು ಬೇರೆ ಮಕ್ಕಳನ್ನ ನೋಡಕ್ ಹೋದಾಗ್ಲೂ ಯೋಚನೆ ಮಾತಾಡ್ಕೊಂಡಿರ್ತೀವಿ, ಓ ಮಗು ತುಂಬಾ ಕ್ಯೂಟ್ ಆಗಿದೆ ಅಲ್ಲ, ಫೇರ್ ಆಗಿದೆ, ಅವ್ರ ಅಮ್ಮನ ಥರನೇ ಇದೆ ಕ್ಯೂಟ್ ಆಗಿ, ಅಥವಾ ಅವ್ರ ಅಪ್ಪನ ಥರ ಇದೆ ಕ್ಯೂಟ್ ಆಗಿ. ಇದನ್ನ ಎಲ್ಲರೂ ನಾವು ಸಹ ಬೇರೆ ಮಕ್ಕಳನ್ನ ನೋಡಕ್ ಹೋದಾಗ ಮಾತಾಡ್ಕೊಂಡಿರ್ತೀವಿ. ಬಟ್ ಯಾವಾಗ ನಮಗೆ ಬೇಜಾರಾಗೋಕೆ ಶುರು ಆಗುತ್ತೆ ಅಂದರೆ, ಮಗುವಿನ ಕಲರ್ ಸ್ವಲ್ಪ ಡಲ್ ಇದೆ ಅಂದಾಗ ಸ್ವಲ್ಪ ಬೇಜಾರು ಅಥವಾ ಏನೋ ಒಂದು ಯೋಚನೆ ಇದ್ದೇ ಇರುತ್ತೆ. ಏನಾಗುತ್ತೆ, ಈಗಿನ ಇದರಲ್ಲಿ ಮಗು ಹುಟ್ಟಿದ ತಕ್ಷಣ ತುಂಬಾನೇ ಫೇರ್ ಆಗಿರುತ್ತೆ. ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಫೇರ್ ಆಗಿರ್ತಾರೆ. ಬಟ್ ಹುಟ್ಟಿದ ಮಕ್ಕಳಿಗೆಲ್ಲ ಜಾಂಡೀಸ್ ಇದ್ದೇ ಇರುತ್ತೆ. 99% ಆಫ್ ದ ಮಕ್ಕಳಿಗೆ ಜಾಂಡೀಸ್ ಇರುತ್ತೆ. ಸೊ ಜಾಂಡೀಸ್ ಇರೋದ್ರಿಂದ ನಾವು ಫೋಟೋಥೆರಪಿ ಲೈಟಲ್ಲಿ ಇರಬೇಕು ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಓಕೆ ಅಂತ ಫೋಟೋಥೆರಪಿ ಲೈಟಲ್ಲಿ ಇಟ್ಟಿರ್ತೀವಿ. ಅದಾದಮೇಲೆ ಮಗುವಿನ ಕಲರ್ ಸ್ವಲ್ಪ ಡಲ್ ಆಗಿಬಿಟ್ಟಿರುತ್ತೆ, ಒಂದು 3 to 4 ಶೇಡ್ಸ್ ಕಮ್ಮಿ ಆಗುತ್ತೆ. ನನ್ನ ಮಗ ಕೂಡ ನೀವು ನೋಡ್ಬೋದು ಫೋಟೋದಲ್ಲಿ, ಹುಟ್ಟಿದಾಗ ತುಂಬಾನೇ ಫೇರ್ ಆಗಿ ಪಿಂಕಿಶ್ ಆಗಿ ಕಾಣ್ತಿದ್ದ. ಮೋಸ್ಟ್ ಆಫ್ ದ ಮಕ್ಕಳು ಇದೇ ಥರ ಪಿಂಕಿಶ್ ಅಂಡ್ ಫೇರ್ ಆಗೇ ಇರ್ತಾರೆ ಹುಟ್ಟಿದಾಗ. ಆಮೇಲೆ ಅವರ ಕಲರ್ ಟೆಕ್ಸ್ಚರ್, ಯಾವ ಜೀನ್ಸ್ ಬಂದಿರುತ್ತೆ, ಅವರ ಕಲರ್ ಡಿಸೈಡ್ ಆಗುವಂಥದ್ದು. ಫೋಟೋಥೆರಪಿ ಲೈಟಲ್ಲಿ ನನ್ನ ಮಗನೂ ಕೂಡ ಒಂದಿನ ಇಟ್ಟಿದ್ವಿ. ಅವ್ರು 2 days ಸಜೆಸ್ಟ್ ಮಾಡಿದ್ರು, ಬಟ್ ಆಮೇಲೆ 1 ಡೇಗೆ ಸಾಕು ಅಂತ 1 ಡೇ ಇಟ್ವಿ. ನೀವು ನೋಡ್ತಾ ಇರ್ಬೋದು, ಅವನಿಗೆ ಫೋಟೋಥೆರಪಿ ಇಟ್ಟ ಮೇಲೆ ಮಗುವಿನ ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಅವನೆಷ್ಟು ಫೇರ್ ಆಗಿ ಕಾಣಿಸ್ತಿದ್ದ ಹುಟ್ಟಿದಾಗ, ಬಟ್ ಈಗ ಫುಲ್ ಡಾರ್ಕ್ ಆಗಿ ಕಾಣಿಸ್ತಿದ್ದ. ಸೊ ನನಗೆ ಅವನನ್ನು ನೋಡಿದಾಗ ಅನ್ಸೋದು, ಅಯ್ಯೋ ಏನಪ್ಪ ಇಷ್ಟು ಕಪ್ಪು ಇದ್ದಾನೆ ಅಂತ. ಸೊ ಗಂಡು ಮಗು ಆಗಿ ನಾನೇ ಅಷ್ಟು ಯೋಚನೆ ಮಾಡಿದ್ದೀನಿ, ಎಜುಕೇಟೆಡ್ ಆಗಿ ನಾನೇ ಅಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ, ತುಂಬ ಜನ ಪೇರೆಂಟ್ಸು ಈ ಕಲರ್ ಬಗ್ಗೆ ತುಂಬಾ ಯೋಚನೆ ಮಾಡಿರ್ತಾರೆ ತಾಯಂದಿರು. ಅದರಲ್ಲೂ ಹೆಣ್ಣು ಮಗು ಆಯಿತು ಅಂದರೆ ಹೇಗಾಗಿದೆ ಅಂದರೆ, ಕಲರ್ ಇಸ್ ಲೈಕ್ ಮ್ಯಾಂಡೇಟ್ರಿ. ಕಲರ್ ಆಗಿದಾರ, ಚೆನ್ನಾಗಿದ್ದಾರೆ ಅಥವಾ ಒಳ್ಳೆಯವರು ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಕಲರ್ ಡೆಫಿನೆಟ್ಲಿ ನಮಗೆ ಮುಖ್ಯ ಆಗುತ್ತೆ. ಹಾಗಂತ ಯಾವುದೇ ತಾಯಂದಿರು ಮಗುವಿನ ಕಲರ್ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು ನಾನು ಅಂತ ಯೋಚನೆ ಮಾಡಬೇಡಿ. ಆ ಫಾಲ್ಸ್ ಇಲ್ಯೂಷನಲ್ಲಿ ದಯವಿಟ್ಟು ಇರಬೇಡಿ. ಯಾಕೆಂದರೆ ಈಗ ತುಂಬ ಈಗ ಹೇಗಾಗಿದೆ ಅಂದರೆ, ಏನೋ ಒಂದು ವಿಷಯ ನಮ್ಗೆ ಏನೋ ಗೊತ್ತಿಲ್ಲ ಅಂದರೆ ನಾವು ಫಸ್ಟ್ ಗೂಗಲ್ ಮಾಡ್ತೀವಿ ಅಥವಾ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ತೀವಿ. ಸೊ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಿದ ತಕ್ಷಣ ನಂಬರ್ ಆಫ್ ವಿಡಿಯೋಸ್ ಬರುತ್ತೆ, ಮಗುವಿನ ಕಲರ್ ಚೇಂಜ್, ಈ ಕಲರ್ ಇತ್ತು ಈ ಕಲರ್ ಆಯಿತು ಅಂತ. ಸೊ ಡೆಫಿನೆಟ್ಲಿ ಅಷ್ಟೊಂದೆಲ್ಲ ಚೇಂಜಸ್ ಆಗಲ್ಲ. ವಿಡಿಯೋ ನೋಡ್ಲಿ ಅಂತ ಡೆಫಿನೆಟ್ಲಿ ಎಲ್ಲರೂ ಒಂದು ಫೋಟೋ ತೆಗೆಯುವಾಗ ಫಿಲ್ಟರ್ಸ್ ಅಂತೂ ಯೂಸ್ ಮಾಡಿರ್ತೀವಿ. ಯಾವ ಪೇರೆಂಟ್ಸ್ ಆದರೂ ದೊಡ್ಡವರಾದರೂ ಫಿಲ್ಟರ್ಸ್ ಯೂಸ್ ಮಾಡಿರ್ತೀವಿ. ಚೇಂಜ್ ಅಂತೂ ಆಗಿರುತ್ತೆ. ಬಟ್ ಹಾಗಂತ ಕಂಪ್ಲೀಟಾಗಿ ಬ್ಲ್ಯಾಕ್ ಇರೋ ಮಗು ಕಂಪ್ಲೀಟ್ ವೈಟಾಗಿ ತೋರಿಸ್ತಿರ್ತಾರೆ, ಡೆಫಿನೆಟ್ಲಿ ಅದಾಗಲ್ಲ. ಒಂದು 3-4 ಶೇಡ್ಸ್ ಅಂತೂ ನೀವು ಖಂಡಿತವಾಗ್ಲೂ ಚೇಂಜ್ ಮಾಡಬಹುದು. ಇದಂತೂ ನಿಮಗೆ ಗ್ಯಾರಂಟಿ ಕೊಡ್ಬೋದು. ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದೆ. ತುಂಬ ವಿಡಿಯೋಸ್ ನೋಡಿದಾಗ ನಾವು ತುಂಬ ಟಿಪ್ಸ್ನ ಯಾವ್ದು ಫಾಲೋ ಮಾಡೋದು ಅಂತ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ನಾನು ಅಷ್ಟೇ ವಿಡಿಯೋಸ್ನೆಲ್ಲ ನೋಡಿದಾಗ ಯಾವ್ದು ಫಾಲೋ ಮಾಡೋದು, ಯಾವ್ದು ಬಿಡೋದು, ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರೆ, ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತಾರೆ. ಸೊ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಫಾಲೋ ಮಾಡಿದ್ದಂತೂ ನನ್ನ ಆನ್ಸೆಸ್ಟರ್ಸ್ ಏನು ಫಾಲೋ ಮಾಡ್ತಿದ್ರು, ನಮ್ಮ ಹಿರೀಕರು ಏನನ್ನ ಫಾಲೋ ಮಾಡ್ತಿದ್ರು ಮುಂಚೆಯಿಂದ ಅಂದರೆ, ಆಯಿಲ್ ಮಸಾಜ್. ಮಗುಗೆ ಆಗೆಲ್ಲ ಡೇ 1ಇಂದನೇ ಆಯಿಲ್ ಮಸಾಜ್ ಶುರು ಮಾಡೋರು. ಬಿಕಾಸ್ ಮನೆಯಲ್ಲೇ ಡೆಲಿವರಿ ಆಗ್ತಿತ್ತು, ಮಗು ಮನೆಯಲ್ಲೇ ಇರ್ತಿತ್ತು, ತಾಯಿ ಮಗು ಇಬ್ಬರು ಮನೆಯಲ್ಲೇ ಇರೋರು. ಸೊ ಡೇ 1ಇಂದ ಮಸಾಜ್ ಮಾಡ್ತಾಯಿದ್ರು. ಬಟ್ ಈಗ ಜನರಲಿ ಏನಾಗುತ್ತೆ,
ನಾರ್ಮಲ್ ಡೆಲಿವರಿ ಅಂದರೆ ಒಂದು 5 ಡೇಸ್ ಆದರೂ ಇಟ್ಕೋತಾರೆ. ಹಾಗೆ ಸಿ ಸೆಷನ್ ಅಂದರೆ 1 ವೀಕ್ ಆಗ್ಬೋದು, 10 ಡೇಸ್ ಆಗ್ಬೋದು. ಆ್ಯಂಡ್ ಈಗಂತೂ ಪ್ರೀಮೆಚ್ಯೂರ್ ಬೇಬೀಸ್ ಜಾಸ್ತಿ ಆಗ್ತಿರೋದ್ರಿಂದ ತಿಂಗ್ಳಾನುಗಟ್ಲೆ ಹಾಸ್ಪಿಟಲಲ್ಲಿ ಇರೋರು ಇದ್ದಾರೆ. ಸೊ ಆನ್ ಅ ಸೇಫರ್ ಸೈಡ್ ನಾವು ಜಸ್ಟ್ ಸಿ ಸೆಷನ್ ಅಥವಾ ನಾರ್ಮಲ್ ಡೆಲಿವರಿ ಬಗ್ಗೆ ಮಾತಾಡೋಣ. ಅಂತ ಮಕ್ಕಳು ಒಂದು 5 ಡೇಸ್ ಅಥವಾ 10 ಡೇಸ್ಗೆ ಮನೆಗೆ ಬರ್ತಾರೆ. ಸೊ ಆವಾಗಿಂದ ನೀವು ಆಯಿಲ್ ಮಸಾಜನ್ನು ಡೆಫಿನೆಟ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾವ್ದ್ಯಾವುದೋ ಬ್ರ್ಯಾಂಡ್ ಬೇಬಿ ಆಯಿಲ್ಸ್ ನಿಮಗೆ ಸಿಗುತ್ತೆ. ಸೊ ಅದ್ರ ಬದಲು ನಿಮಗೆ ನ್ಯಾಚುರಲ್ ಆಗಿ ಸಿಗುವಂಥ ಹರಳೆಣ್ಣೆ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಬಾದಾಮ್ ಆಯಿಲ್, ಕೋಕೋನಟ್ ಆಯಿಲ್, ಇದಿಷ್ಟು ಆಲ್ಮಂಡ್ ಆಯಿಲ್, ಬಾದಾಮ್ ಆಯಿಲ್ ಆರ್ ಆಲ್ಮಂಡ್ ಆಯಿಲ್, ಈ 4ರಲ್ಲಿ ಯಾವುದನ್ನಾದರೂ ಯೂಸ್ ಮಾಡಿ. ಅಥವಾ ಒಂದಿನ ಹರಳೆಣ್ಣೆ ಹಚ್ಚಿದ್ರೆ ಒಂದಿನ ಆಲಿವ್ ಆಯಿಲ್, ಇನ್ನೊಂದು ದಿನ ಆಲ್ಮಂಡ್ ಆಯಿಲ್, ಈ ಥರ ಅಪ್ಲೈ ಮಾಡಿ. ಡೆಫಿನೆಟ್ಲಿ ನಿಮ್ಮ ಮಗುವಿನ ಕಲರಲ್ಲಿ 2 to 3 ಶೇಡ್ಸ್ ಚೇಂಜಸ್ ಅಂತೂ ಕಾಣಿಸುತ್ತೆ. ಆದರೆ ಇದನ್ನು ನೀವು 1 ವೀಕಲ್ಲಿ ಅಥವಾ 2 ವೀಕ್ಸಲ್ಲಿ ಡೆಫಿನೆಟ್ಲಿ ಚೇಂಜಸ್ ಗೊತ್ತಾಗಲ್ಲ. ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಲೈಟಾಗಿ ಮಗುವಿನ ಕಲರಲ್ಲಿ ಚೇಂಜಸ್ ಕಾಣಿಸ್ತಾ ಬರುತ್ತೆ. ನೀವು ನನ್ನ ಮಗನ ಫೋಟೋಸ್ ನೋಡಬಹುದು. ನಾನು ತುಂಬ ಏನು ಫಿಲ್ಟರ್ ಯೂಸ್ ಮಾಡಿಲ್ಲ ಇದರಲ್ಲಿ. ಸೊ ಹಾಗಾಗಿ ಅವನ ಕಲರ್ ಎಷ್ಟು ಲೈಕ್ ನ್ಯೂ ಬಾರ್ನಲ್ಲಿ ಹೇಗಿದ್ದ ಆ್ಯಂಡ್ ಮಧ್ಯ ಮನೆಗೆ ಬಂದಮೇಲೆ ಒಂದು 10 ಡೇಸಲ್ಲಿ ಅವ್ನು ಯಾವ ಕಲರಿಗೆ ಬಂದ, ಹಾಗೆ ಒಂದು 3 ಮಂತ್ಸಲ್ಲಿ ಅವನು ಯಾವ ಕಲರ್ ಇದ್ದಾನೆ ಅನ್ನೋವಂಥದ್ದು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫೋಟೋಸಲ್ಲಿ ನೀವು ನೋಡಬಹುದು. ಸೊ ನೀವು ಸಹ ಪೇಷನ್ಸ್ ಆಗಿ ಇದಿಷ್ಟನ್ನೇ ಯೂಸ್ ಮಾಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಏನೂ ತೊಂದರೆ ಆಗಲ್ಲ. ಆಯಿಲ್ ಮಸಾಜ್ ಇಸ್ ಗುಡ್ ಫಾರ್ ಹೆಲ್ತ್. ಮಲಗಿದಂತಹ ಮಗುಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ನರ್ವ್ ಸಿಸ್ಟಮ್ ಎಲ್ಲ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಸೊ ಅದರಿಂದ ಕೂಡ ನಿಮ್ಮ ಮಗುವಿನ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ನಾನು ನನ್ನ ಮಗನಿಗೆ ಪರ್ಸ್ನಲಿ 1 ತಿಂಗಳು ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿಸಿದ್ದೀನಿ. ಯಾವುದೂ ಸೋಪ್ ಅವನಿಗೆ ನಾನು ತುಂಬ ಸೋಪ್ಸ್ನ ಸರ್ಚ್ ಮಾಡ್ತಿದ್ದೆ. ಸೊ ಹಾಗಾಗಿ ಯಾವುದೂ ತರಿಸಿರ್ಲಿಲ್ಲ, ಕಡಲೆ ಹಿಟ್ಟಲ್ಲೇ ಸ್ನಾನ ಮಾಡಿಸ್ತಿದ್ವಿ. ಆ್ಯಂಡ್ ಅವನಿಗೆ ಪ್ರತಿದಿನ 3 ಮಂತ್ಸ್ ತನಕ ಪ್ರತಿದಿನ ಆಯಿಲ್ ಮಸಾಜ್, ಯಾವುದಾದ್ರೂ ಒಂದು ಆಯಿಲ್ ಮಸಾಜ್ ಇದ್ದೇ ಇರ್ತಿತ್ತು. ಆಯಿಲ್ ಮಸಾಜ್, ಸ್ನಾನ, ಆಮೇಲೆ ಅವನ ನಿದ್ದೆ. ಸೊ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ಮೇಲೆ ನನ್ನ ಮಗ ಆಲ್ಮೋಸ್ಟ್ 3 ಅವರ್ಸ್ ಅಂತೂ ಸೌಂಡ್ ಸ್ಲೀಪ್ ಮಾಡ್ತಿದ್ದ. 3 ಅವರ್ಸ್ ಅವನಿಗೆ ಅಂತಿರಲಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ನಾನು ಯಾವತ್ತೂ ಅವನಿಗೆ ಎಬ್ಬಿಸಿ ಮಧ್ಯೆ ಫೀಡ್ ಮಾಡಬೇಕು, 2 ಅವರ್ಸ್ಗೆ ಒಂದ್ಸಲ ಫೀಡ್ ಮಾಡಬೇಕು ಅಂತ ಯಾವತ್ತೂ ಮಾಡಿಲ್ಲ. ಆನ್ ಡಿಮ್ಯಾಂಡೇ ನಾನು ಫೀಡ್ ಮಾಡಿರೋದು. ಸೊ ನಿಮ್ಮ ಮಗು ಕೂಡ ಸ್ನಾನ ಮಾಡಿಸಿ ಎಣ್ಣೆಯಲ್ಲಿ ಸ್ನಾನ ಮಾಡಿಸಿದಾಗ ಮಗು ಒಂಚೂರು ಲಾಂಗ್ ಸ್ಟ್ರೆಚ್ಚಲ್ಲಿ ಮಲಗುತ್ತೆ. ಅದಕ್ಕೆ ಅಂತ ನೀವು ಏನು ತುಂಬ ಟೆನ್ಷನ್ ತೊಗೋಬೇಕಾಗಿಲ್ಲ. ಅಯ್ಯೋ ಆಯಿಲ್ ಮಸಾಜ್ ಮಾಡು ಅಂದರು, ಆಯಿಲ್ ಮಸಾಜ್ ಮಾಡಿ ಮಲಗಿಸ್ದೆ, ಮಗು 3 ಅವರ್ಸ್ ಆದರೂ ಎದ್ದೇಳಲಿಲ್ಲ, 4 ಅವರ್ಸ್ ಆದರೂ ಎದ್ದೇಳಲಿಲ್ಲ, ಇದು ಒಳ್ಳೇದಲ್ಲ ಅನಿಸುತ್ತೆ ಅನ್ನೋಂಥ ಯೋಚನೆ ಇದ್ದರೆ ದಯವಿಟ್ಟು ಬಿಟ್ಟಾಕಿ. ಆಯಿಲ್ ಮಸಾಜ್ ಇಸ್ ಡೆಫಿನೆಟ್ಲಿ ಗುಡ್. ಆಯಿಲ್ ಮಸಾಜ್ ಮಾಡಿ ಒಂದು 15-20 ನಿಮಿಷ ಆದರೆ ಒಂದು ಹಾಫ್ ಆನ್ ಅವರೇ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ತುಂಬ ಪುಟ್ಟ ಮಗುವಲ್ಲಿ 0 to 3 ಮಂತ್ಸ್ ನೀವು ಸೊ 0 to 3 ಮಂತ್ಸ್ ನೀವು 15-20 ನಿಮಿಷ ಬಿಟ್ಟರೆ ಸಾಕು ಅನ್ಕೋತೀನಿ. ಅಷ್ಟು ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬೋದು, ಫೀಡ್ ಮಾಡಿ ಮಲಗಿಸ್ಬೋದು ಮಗುನ. ಇದರಿಂದ ಕೂಡ ನಿಮ್ಮ ಮಗುವಿನ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. 9 ಮಂತ್ಸ್ ಆದಮೇಲೆ ನಾವು ಏನು ಮಾಡ್ತೀವಿ, ಆಯಿಲ್ ಮಸಾಜನ್ನು ಸ್ವಲ್ಪ ಮಟ್ಟಕ್ಕೆ ಸ್ಟಾಪ್ ಮಾಡ್ತೀವಿ ಅಥವಾ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇವತ್ತು ಬೇಡ ನಾಳೆ ಹಚ್ಚೋಣ ಅಂತ. ಬಿಕಾಸ್ ಮಗು ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ, ನಾವು ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಹಾಗಾಗಿ ಕಂಪ್ಲೀಟಾಗಿ ಮಗುನ ಅಲ್ಲೇ ಕೂತು ನೋಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ 9 ಮಂತ್ಸ್ ಆಗ್ತಿದ್ದಂಗೆ ನೀವೇನು ಮಾಡ್ಬೋದು ಅಂದರೆ, ನೈಟ್ ಮಗು ಮಲಗತ್ತಲ್ಲ ಆವಾಗ ಒಂದು 2 ಡ್ರಾಪ್ಸ್ ಆಯಿಲ್ನ ತೊಗೊಂಡು ಬಾಡಿ ಲೋಷನ್ ಹೇಗೆ ಅಪ್ಲೈ ಮಾಡ್ತೀವಿ ಅದೇ ಥರ ಅಪ್ಲೈ ಮಾಡಿ, ಫೇಸಿಗೆ ಇರ್ಬೋದು, ಕೈ ಕಾಲಿಗೆ ಇರ್ಬೋದು, ಅಪ್ಲೈ ಮಾಡಿ ಮಲಗಿಸಿ. ಬೆಳಗ್ಗೆ ಎದ್ದಾಗ ನಾರ್ಮಲಿ ನೀವು ಹೇಗೆ ಸ್ನಾನ ಮಾಡಿಸ್ತೀರಾ ಹಾಗೆ ಸ್ನಾನ ಮಾಡಿಸ್ಬಹುದು. ಇದರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸ್ಕಿನ್ನಿನ ಮಾಯಿಶ್ಚರ್ ಹಾಗೆ ಇರುತ್ತೆ ಆ್ಯಂಡ್ ಸ್ಕಿನ್ ಹೆಲ್ದಿಯಾಗಿ ಇರುತ್ತೆ. ಹಾಗೆ ನಾನು ನನ್ನ ಮಗುಗೆ ಯೂಸ್ ಮಾಡಿರುವಂಥ ಸೋಪ್ ಬಂದು ಆಫ್ಟರ್ 1 ಮಂತ್ ಆದಮೇಲೆ ನಾನು ಸಬಾಮೆಡ್ ಕ್ಲಿನ್ಸಿಂಗ್ ಬಾರ್ ಅಂತ ಬರುತ್ತೆ. ಇದು ಮಕ್ಕಳಿಗಾಗಿನೇ ಮಾಡಿರುವಂಥದ್ದು. ಹಾಗೆ ಇದನ್ನ ಬಿಟ್ಟರೆ ನಾನು ಕೆಲವೊಮ್ಮೆ ಟೆಡಿ ಬಾರ್ ಕೂಡ ಟ್ರೈ ಮಾಡಿದ್ದೀನಿ. ಸೊ ಇದು 2 ಸೋಪು ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜಾಸ್ತಿ ಯೂಸ್ ಮಾಡಿರೋದು ಒಂದು ಸಬಾಮೆಡ್.
ಸೊ ಈ ಸೋಪನ್ನ ನೀವು ಕೂಡ ಯೂಸ್ ಮಾಡ್ಬೋದು. ಅಫೋರ್ಡಬಲ್ ರೇಂಜಲ್ಲೇ ಇದೆ, ತುಂಬ ಕಾಸ್ಟ್ಲಿ ಏನಿಲ್ಲ. ಮಗು ಯಾವುದೇ ಕಲರ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಆರ್, ಯಾವುದೇ ಕಲರ್ ಇರಲಿ ಅದು ನಮ್ಮ ಮಗುನೇ. ಸೊ ಹಾಗಾಗಿ ಕಲರ್ ಬಗ್ಗೆ ತುಂಬ ಏನು ಚಿಂತೆ ಮಾಡಬೇಡಿ. ಹಾಗಂತ 2 to 3 ಶೇಡ್ಸ್ ಚೇಂಜ್ ಮಾಡೋದೇನು ತುಂಬ ದೊಡ್ಡ ವಿಷಯ ಅಲ್ಲ. ರೆಗ್ಯುಲರ್ ಆಗಿ ನಮ್ಮ ಆನ್ಸಿಸ್ಟರ್ಸ್ ಏನು ಫಾಲೋ ಮಾಡ್ತಿದ್ರು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅನ್ಕೋತೀನಿ. ಇದಿಷ್ಟನ್ನ ಫಾಲೋ ಮಾಡಿ ಸಾಕು. ತುಂಬ ತಲೆ ಕೆಡಿಸ್ಕೊಂಡು ಆ ವಿಡಿಯೋ ಈ ವಿಡಿಯೋ ಇದನ್ನು ಯೂಸ್ ಮಾಡೋಣ ಅದನ್ನು ಯೂಸ್ ಮಾಡೋಣ, ಈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಮಗುಗೆ ಹಚ್ಚೋಣ ಅಂತ ತುಂಬಾ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಏನೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಟ್ರೈ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಕುಕ್ಕಿಂಗಲ್ಲಿ ಟ್ರೈ ಮಾಡಿ, ಬಟ್ ಡೆಫಿನೆಟ್ಲಿ ಮಗು ಮೇಲೆ ಅಲ್ಲ. ಮಗು ಸ್ಕಿನ್ ಆಲ್ರೆಡಿ ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಇದಿಷ್ಟನ್ನ ಫಾಲೋ ಮಾಡಿ ಸಾಕು. ಮಗುವಿನ ಕಲರ್ ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ. ನೀವು ನೋಡ್ಬೋದು, ನಾನು ಇದನ್ನ ಟೆಸ್ಟ್ ಮಾಡಿನೇ ಹೇಳ್ತಾ ಇರೋದು. ನನ್ನ ಮಗುಗೆ ನಾನು ಯೂಸ್ ಮಾಡಿನೇ ಹೇಳ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿತ್ತು, ಯೂಸ್ ಆಗಿತ್ತು, ಅದು ಸಮಾಧಾನ ಸಿಕ್ತು ಅನ್ನೋದಾದರೆ ಒಂದು ಲೈಕ್ ಮಾಡೋಕ್ಕೆ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.